ತಾಲೂಕಿನ ರಾಮನಾಥಪುರ ಕಾವೇರಿ ನದಿ ತಟದಲ್ಲಿ ಪ್ರವಾಹ ಪರಿಸ್ಥಿತಿಗೆ ತುತ್ತಾಗಿರುವ ನಿವಾಸಿಗಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಎಚ್.ಪಿ. ಶ್ರೀಧರಗೌಡ ಆಗ್ರಹಿಸಿದರು. ರಾಮನಾಥಪುರದಲ್ಲಿ ಕಾವೇರಿ ನದಿ ಪ್ರವಾಹ ಭೀತಿ ಎದುರಿಸುತ್ತಿರುವ ಪ್ರದೇಶಕ್ಕೆ ಗುರುವಾರ ಭೇಟಿ ನೀಡಿ ನಿವಾಸಿಗಳ ಸಮಸ್ಯೆ ಆಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನದಿ ದಂಡೆ ಮೇಲೆ ನೆಲೆಸಿರುವ ಇಲ್ಲಿನ ನಿವಾಸಿಗಳು ಪ್ರವಾಹ ಸಂದರ್ಭದಲ್ಲಿ ಪ್ರತಿ ವರ್ಷ ನೆರೆ ಭೀತಿ ಅನುಭವಿಸುತ್ತಿದ್ದಾರೆ. ಪ್ರವಾಹ ತಲೆದೋರಿದರೆ ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರ ತೆರೆದು ಸಂತ್ರಸ್ತರನ್ನು ಸಂತೈಸಲಾಗುತ್ತಿದೆಯೇ ಹೊರತು ಇವರಿಗೆ ಶಾಶ್ವತ ಪರಿಹಾರ ದೊರಕಿಸಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೂ ಮುನ್ನ ಶ್ರೀಧರಗೌಡ ಪ್ರವಾಹ ಪೀಡಿತ ಪ್ರದೇಶಗಳಾದ ಮಾದಾಪುರ, ಗೊಬ್ಬಳ್ಳಿ, ಕಟೇಪುರ, ಬಂಡಿಪಾಳ್ಯ, ಮಲ್ಲಿನಾಥಪುರ, ಮಲ್ಲರಾಜಪಟ್ಟಣ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಗ್ರಾಮಸ್ಥರ ಅಹವಾಲು ಆಲಿಸಿದರು. ಕೊಣನೂರು ನಾಡಕಚೇರಿ ಉಪ ತಹಸೀಲ್ದಾರ್ ಕುಮಾರ್, ರಾಜಣ್ಣ, ನಿರೀಕ್ಷಕರಾದ ಬಲರಾಮ್, ಭಾಸ್ಕರ್, ಗ್ರಾಮ ಲೆಕ್ಕಾಧಿಕಾರಿ ಯಾದವ್, ಧರ್ಮೇಶ್, ಗ್ರಾಮ ಪಂಚಾಯಿತಿ ಪಿಡಿಒ ಗಿರೀಶ್ ಇದ್ದರು. ಈ ಬೀದಿಯಲ್ಲಿ ಯಾರಿಗೂ ಸೈಟ್ ಬಂದಿಲ್ಲ ಸರ್. ಈ ಬೀದಿಯವ್ರಿಗೆ ಯಾರಿಗೂ ಸೈಟ್ ಕೊಟ್ಟಿಲ್ಲ. ಇಲ್ಲಿ ಯಾರಿಗೆ 18ರಲ್ಲಿ ಏನ್ ಹೇಳಿದ್ರು, 18ರಲ್ಲಿ ಈ ಭಾಗ ಬರ್ಕೊಟ್ರೆ ಅಲ್ಲಿ ಸೈಟ್ ಕೊಡ್ತೀವಿ ಅಂದ್ರು. ಇದನ್ನ ಬರ್ಕೊಟ್ರೆ ಅದನ್ನ ಕೊಡ್ತೀವಿ ಅಲ್ಲಿ ಅಂದ್ರು. ಹಂಗಾಗಿ ನಾವು ಬರ್ಕೊಟ್ನಿಲ್ಲ, ನಾವು ಸೈಟ್ ನಮಗೆ ಅಲ್ಲಿ ಕೊಟ್ಟಿಲ್ಲ ಸರ್. ಈ ಬೀದಿಯಲ್ಲಿ ಯಾರಿಗೂ ಸೈಟ್ ಸಿಕ್ಕಿಲ್ಲ ಸರ್. ಈಗ ತಮ್ಗೆಲ್ಲ ಕೂಡ ಗೊತ್ತಿರೋಂಥ ವಿಚಾರನೆ, ನಮ್ಮ ತಾಲೂಕಿನಲ್ಲಿ ಸುಮಾರು 15-20 ದಿವಸದಿಂದ ನಿರಂತರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು ತಮಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಈ ಮಳೆ ಅತಿಯಾದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾವೇರಿ ನದಿ ಮತ್ತು ಹೇಮಾವತಿ ನದಿ ಎರಡೂ ಕೂಡ ಇವತ್ತು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಹ ಉಂಟು ಮಾಡುವಂಥ ರೀತಿಯಲ್ಲಿ ಇವತ್ತು ನೀರು ಹರಿತಾ ಇರತಕ್ಕಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಹಾರಂಗಿ ಡ್ಯಾಮು ತುಂಬಿ ಅಲ್ಲಿಂದ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಹೇಮಾವತಿ ನಮ್ಮ ಡ್ಯಾಮ್ ಗೊರೂರು ಡ್ಯಾಮ್ ಕೂಡ ತುಂಬಿ ಹೇಮಾವತಿ ನದಿಗೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ಭಾಳಷ್ಟು ಜಮೀನುಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು, ಜೊತೆಗೆ ಮನೆಗಳು ಮಳೆ ಜಾಸ್ತಿ ಆಗಿರೋದ್ರಿಂದ ಮನೆಗಳು ಕುಸಿತಾ ಇರತಕ್ಕಂಥದ್ದನ್ನು ದಿನನಿತ್ಯ ನಾವು ಕೇಳ್ತಾ ಇರತಕ್ಕಂಥ ವಿಚಾರ ಇದು. ಹಾಗಾಗಿ ಇವತ್ತು ನಾನು ಏನು ನಮ್ಮ ಕಾವೇರಿ ನದಿ ತಟದಲ್ಲಿರ್ತಕ್ಕಂಥ ಮಾದಾಪುರ, ಗೊಬ್ಬಳ್ಳಿ ಕಾವಲು, ಕಟೇಪುರ, ಬಂಡಿಪಾಳ್ಯ, ನಮ್ಮ ಮಲ್ಲರಾಜಪಟ್ಟಣ, ಮಲ್ನಾಥಪುರ ಹೀಗೆ ಎಲ್ಲ ಗ್ರಾಮಗಳಿಗೂ ಕೂಡ ಭೇಟಿ ಕೊಟ್ಕೊಂಡು ಅಲ್ಲಿ ಆಗಿರ್ತಕ್ಕಂಥ ನಷ್ಟ ಹಾನಿಗಳ ಬಗ್ಗೆ ನಾನು ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇವಾಗ ರಾಮನಾಥಪುರಕ್ಕೆ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ತಹಶೀಲ್ದಾರ್ ಅವರ ಕಚೇರಿಯಿಂದ ಒಂದು ಪಟ್ಟಿಯನ್ನು ತರಿಸ್ಕೊಂಡಾಗ 164 ಮನೆಗಳು ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಇದುವರೆಗೆ ಅವರಿಗೆ ವರದಿ ಆಗಿರೋ ಪ್ರಕಾರ. ಆದರೆ ನಾನು ಈಗ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಬರೀ 5 ಗ್ರಾಮಗಳು. ಈ 5 ಗ್ರಾಮಗಳಲ್ಲಿ ನಮ್ಮ ಮಾದಾಪುರದಲ್ಲಿ 5 ಮನೆ ಬಿದ್ದಿದೆ. ಮಾದಾಪುರದಲ್ಲಿ 5, ಗೊಬ್ಬಳ್ಳಿ ಕಾವನಲ್ಲಿ 7, ಗೊಬ್ಬಳ್ಳಿನಲ್ಲಿ 3, ಕಟೇಪುರದಲ್ಲಿ 4 ಮನೆ, ಮತ್ತು ಇನ್ನು ಬಂಡಿಪಾಳ್ಯದಲ್ಲಿ 1, ಇನ್ನು ರಾಮನಾಥಪುರದಲ್ಲಿ ಈಗ ಬಂದಿರತಕ್ಕಂಥದ್ದು, ನಮ್ಮ ಮಲ್ನಾಥಪುರದಲ್ಲಿ 3 ಮನೆ ಬಿದ್ದಿರ್ತಕ್ಕಂಥದ್ದು. ಅಂದರೆ ನಾನು ಭೇಟಿ ಕೊಟ್ಟ 5 ಗ್ರಾಮಗಳಲ್ಲೇ ಸುಮಾರು 17ರಿಂದ 18 ಮನೆ ಬಿದ್ದಿದ್ದಾವೆ ಅಂತಂದರೆ ಇನ್ನು ತಾಲೂಕಿನ ಲೆಕ್ಕದಲ್ಲಿ ಹೋದರೆ ನನ್ನ ಅನಿಸಿಕೆ 500ರಿಂದ 600 ಮನೆಗಳು ಬಿದ್ದಿದೆ. ಆದರೆ ತಾಲೂಕು ಆಡಳಿತ ಇನ್ನೂ ಕೂಡ ಚುರುಕಾಗಿಲ್ಲ. ಬರೀ 164 ಮನೆಗಳು ಮಾತ್ರ ಬಿದ್ದಿದೆ ಅನ್ನೋ ಮಟ್ಟದಲ್ಲಿ ಇವತ್ತಿನ ಇದನ್ನು ರಿಪೋರ್ಟನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ದಯಮಾಡಿ ಎಲ್ಲೆಲ್ಲಿ ಮನೆ ಹಾನಿಯಾಗಿದೆ ಕೂಡಲೇ ತಾಲೂಕು ಅಧಿಕಾರಿಗಳು ಮತ್ತು ಏನು ಸ್ಥಳೀಯ ಅಧಿಕಾರಿಗಳಿದ್ದಾರೆ, ಕಂದಾಯ ಅಧಿಕಾರಿಗಳು ಎಲ್ಲ ಊರಿಗೂ ಕೂಡ ಭೇಟಿ ಮಾಡಿ ಅವರುಗಳಿಗೆ ಏನು ಮನೆ ನಷ್ಟ ಆಗಿದೆ, ಬಿದ್ದೋಗಿದೆ, ಅವ್ರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ